ನೀವು ಇನ್ನೂ ನಮ್ಮ ಸಾಮಾನ್ಯ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೀವು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತವೆ ಸ್ನೇಹಿತರೆ. ಆದ್ದರಿಂದ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ. ನೋಡಿ ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ನಿಮಗೆ ಗ್ರೂಪ್ ಬಿಯ ಅಡ್ಮಿಟ್ ಕಾರ್ಡ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿದ್ದೊಂದು ಮೊಬೈಲ್ನಲ್ಲಿ ಹೇಳಿಕೊಡ್ತಾ ಇದ್ದೀವಿ. ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮಗೆ ಈ ರೀತಿಯಾಗಿ ಮೆಸೇಜ್ ಬಂದಿದೆ ಅನ್ನೋ ಒಂದು ಸಾರಿ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಈ ರೀತಿಯಾಗಿ ಮೆಸೇಜ್ ನಿಮಗೆ ಬಂದಿತ್ತಪ್ಪ ಅಂದರೆ ನಿಮಗೆ ಅಡ್ಮಿಟ್ ಕಾರ್ಡ್ ಅಂದರೆ ಹಾಲ್ ಟಿಕೆಟ್ ನಿಮಗೆ ಅಲಾಟ್ಮೆಂಟ್ ಆಗಿರುತ್ತೆ ಸ್ನೇಹಿತರೆ. ಅದನ್ನು ನೀವು ಪ್ರಿಂಟ್ ತೆಗೆದುಕೊಳ್ಬೋದು ಅಫಿಷಿಯಲ್ ವೆಬ್ಸೈಟ್ ಮೂಲಕ. ನಾನು ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಅದರ ಪ್ರಿಂಟ್ನ ಯಾವ ರೀತಿಯಾಗಿ ತೆಗೆದುಕೊಳ್ಳೋದೆಂದು ಹೇಳಿಕೊಡ್ತಾ ಇದ್ದೀನಿ. ಆದ್ದರಿಂದ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನೋಡಿ, ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಳ್ಳಿ. ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಳ್ತಾ ಇದ್ದೀನಿ. ಓಪನ್ ಮಾಡಿಕೊಂಡ ನಂತರ ನೀವು ಸ್ನೇಹಿತರೆ ಡೈರೆಕ್ಟ್ ಏನಂತ ಟೈಪ್ ಮಾಡಬೇಕಪ್ಪ ಅಂತಂದರೆ KPSC ನೋಡಿ, KPSC ಅಂತ ಟೈಪ್ ಮಾಡಿಕೊಳ್ಳಿ. ಟೈಪ್ ಮಾಡಿಕೊಂಡ ನಂತರ KPSC ಅಂತ ಹೊಡೆದಾಗ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ವೆಬ್ಸೈಟ್ಗಳು ಬರುತ್ತಲ್ಲ, ನೀವು ಯಾವುದಾದ್ರೂ KPSC ಲಾಗಿನ್ ಮಾಡುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನೀವು ಇಲ್ಲಿ ನೋಡಬಹುದು ಸ್ಕ್ರೀನ್ ಮೇಲೆ ಅಭ್ಯರ್ಥಿ ಲಾಗಿನ್ ಅಂದರೆ ನೋಡಿ ಅಪ್ಲಿಕೆಂಟ್ ಲಾಗಿನ್ ಅಭ್ಯರ್ಥಿ ಲಾಗಿನ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು. ನಿಮಗೇನಾದರೂ ಗೊತ್ತಾಗಲಿಲ್ಲಪ್ಪ ಅಂದರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡುವ ಮೂಲಕ ನೀವು ಡೈರೆಕ್ಟಾಗಿ ಈ ವೆಬ್ಸೈಟಿಗೆ ಬರಬಹುದು ಸ್ನೇಹಿತರೆ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಸ್ವಲ್ಪ ವೆಯ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆದಾಗ ನೀವು ಯೂಸರ್ ನೇಮ್ನ ಹಾಕಿಕೊಳ್ಳಬೇಕು. ನಿಮಗೆ ಯೂಸರ್ ನೇಮ್ ಯಾವ ರೀತಿಯಾಗಿ ಇರುತ್ತಪ್ಪ ಅಂತಂದರೆ ಯೂಸರ್ ನೇಮ್ ಅಂತ ಯೂಸರ್ ನೇಮ್ ಬಂದಿರುತ್ತೆ. ಯೂಸರ್ ನೇಮ್ ಏನಾದರೂ ಗೊತ್ತಿರಲಿಲ್ಲಪ್ಪ ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬೋದು, ಅಥವಾ ಇಮೇಲ್ ID ನ ಹಾಕ್ಬೋದು, ಅಥವಾ ಎನ್ರೋಲ್ಮೆಂಟ್ ನಂಬರ್ ಅಂತ ಇರುತ್ತೆ ಸ್ನೇಹಿತರೆ, ಎನ್ರೋಲ್ಮೆಂಟ್ ನಂಬರ್ನ ಹಾಕ್ಬೋದು. ನಿಮಗೆ ಯೂಸರ್ ನೇಮ್ ಗೊತ್ತಿದೆ ಬಟ್ ಪಾಸ್ವರ್ಡ್ ಗೊತ್ತಿಲ್ಲಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ನೋಡಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಪಾಸ್ವರ್ಡ್ ಮರೆತಿದ್ದಾರೆ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸಾಂಪಲ್ ನಾನು ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾಗಿ ಕಾಣಿಸ್ತದೆ ಸ್ನೇಹಿತರೆ. ಸ್ವಲ್ಪ ಸೈಡ್ಗಡೆ ಅದು ಮಾಡಿ ನೋಡಿ, ನೋಂದಣಿ ಸಂಖ್ಯೆ, ನಿಮ್ಮ ಹತ್ರ ನೋಂದಣಿ ಸಂಖ್ಯೆ ಇದ್ದರೆ ನೋಂದಣಿ ಸಂಖ್ಯೆಯನ್ನು ಹಾಕಿಕೊಳ್ಬೋದು. ನಿಮ್ಮ ಹತ್ರ ಏನಾದರೂ ನೋಂದಣಿ ಸಂಖ್ಯೆ ಇಲ್ಲಪ್ಪ ಅಂದರೆ ಮೊಬೈಲ್ ನಂಬರ್ನ ಹಾಕಿ ನೀವು ಪಾಸ್ನ ಫಾರ್ಗೆಟ್ ಮಾಡ್ಬೋದು ಸ್ನೇಹಿತರೆ. ಪಾಸ್ವರ್ಡ್ನ ಫಾರ್ಗೆಟ್ ಮಾಡಿ ಡೈರೆಕ್ಟ್ ನೀವು ಪಾಸ್ವರ್ಡ್ನ ಎಂಟ್ರಿ ಮಾಡ್ಬೋದು. ನನ್ನ ಹತ್ರ ಇವಾಗ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇರೋದರಿಂದ ನಾನು ಡೈರೆಕ್ಟ್ ನಿಮಗೆ ಲಾಗಿನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಓಕೆ, ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಮತ್ತು ಪಾಸ್ವರ್ಡ್ ಇತ್ತಪ್ಪ ಅಂದರೆ ಪಾಸ್ವರ್ಡ್ನ ಹಾಕಿ ಸ್ನೇಹಿತರೆ. ನನ್ನ ಎಕ್ಸಾಂಪಲ್ ನನ್ನ ಪಾಸ್ವರ್ಡು ಮತ್ತು ಮೊಬೈಲ್ ನಂಬರ್ನ ಹಾಕಿ ತೋರಿಸ್ತಾ ಇದ್ದೀನಿ. ಓಕೆ, ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿದ ನಂತರ ನೀವು ಕೆಳಗಡೆ ಕ್ಯಾಪ್ಚಾ ಇರುತ್ತೆ ಸ್ನೇಹಿತರೆ. ಆ ಕ್ಯಾಪ್ಚಾವನ್ನು ಕ್ಲಿಯರಾಗಿ ಎಂಟ್ರಿ ಮಾಡಿ ಪಾಸ್ವರ್ಡ್ನ ಹಾಕಿ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಸ್ನೇಹಿತರೆ ಈ ರೀತಿಯಾಗಿ ಆ ಯಾವ ರೀಡ್ ಇನ್ಸ್ಟ್ರಕ್ಷನ್ ಅಂದರೆ ಒಂದು ಟಿಕ್ ಮಾಡಿಕೊಂಡು ಗೋ ಅಂತ ಕೊಡಿ. ಗೋ ಅಂತ ಕೊಟ್ಟ ಮೇಲೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಮೇಲ್ಗಡೆ ಓಕೆ ಅಂತ ಕೇಳ್ತಲ್ಲ, ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನೀವು ಇಲ್ಲಿ ತುಂಬ ಆಪ್ಷನ್ಗಳು ಬರ್ತವೆ ಸ್ನೇಹಿತರೆ. ಇದರಲ್ಲಿ ಯಾವ ಆಪ್ಷನ್ ಚೂಸ್ ಮಾಡಬೇಕಪ್ಪ ಅಂತಂದರೆ ನೋಡಿ ಇಲ್ಲಿ ಇಷ್ಟು ಆಪ್ಷನ್ಗಳು ಇದಾವಲ್ಲ, ಇದರಲ್ಲಿ ಪ್ರವೇಶ ಪತ್ರ ಅಂತ ಇರುತ್ತಲ್ಲ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಪ್ರವೇಶ ಪತ್ರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ನೊಮ್ಮೆ ಪ್ರವೇಶ ಪತ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಸ್ನೇಹಿತರೆ ಇದರಲ್ಲಿ ನೀವು ಯಾವ್ಯಾವ ಅಪ್ಲಿಕೇಶನ್ ಹಾಕಿರ್ತೀರಿ ಎಲ್ಲವೂ ತೋರಿಸ್ತೇವೆ. ನೋಡಿ, ಅಡ್ಮಿಟ್ ಕಾರ್ಡ್ ಯಾವ್ಯಾವ ಬಂದಿರ್ತಾವಲ್ಲ ಅವೆಲ್ಲವೂ ತೋರಿಸ್ತೇವೆ ಸ್ನೇಹಿತರೆ. ಅದರಲ್ಲಿ ಕೊನೆಯದಾಗಿದೆಯಲ್ಲ ಇದನ್ನು ಚೂಸ್ ಮಾಡಿಕೊಳ್ಳಿ. ಇದನ್ನು ಚೂಸ್ ಮಾಡಿಕೊಂಡು ನೀವು ನಿಮ್ಮ ಮೊಬೈಲ್ನಲ್ಲಿಯೇ ಪ್ರಿಂಟ್ನ ತೆಗೆದುಕೊಳ್ಬೋದು. ನೋಡಿ, ಡೇಟ್ನ ಚೂಸ್ ಮಾಡ್ಕೊಳ್ಳಿ. ಟೋಟಲ್ 2 ಪೇಪರ್ ಇರ್ತಾವಲ್ಲ ಸ್ನೇಹಿತರೆ, ಗ್ರೂಪ್ ಇವು 2 ಪೇಪರ್ ಇರ್ತಾವಲ್ಲ ಅದರಲ್ಲಿ ನಿಮಗೆ 2 ಪೇಪರ್ ಪ್ರಿಂಟನ್ನು ತೆಗೆದುಕೊಳ್ಬೇಕು. ನಾನು ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ನೋಡಿ, 19ನೇ ತಾರೀಕು 1ನೇ ತಿಂಗಳು 2025 ಒಂದು ಪೇಪರ್ ಇದೆಯಲ್ಲ ಅದನ್ನು ಡೌನ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ಪ್ರಿಂಟ್ ಆಪ್ಷನ್ ಮೇಲೆ ಕೊಟ್ಟು ಪ್ರಿಂಟ್ನ ಡೈರೆಕ್ಟಾಗಿ ಸೇವ್ ಮಾಡಿಕೊಳ್ಬೋದು, ಅಥವಾ ನೀವು ಒಂದು ಸರಿ ನೋಡಬೇಕಾಗಿತ್ತಪ್ಪ ಅಂದರೆ ಪ್ರಿಂಟನ್ನು ಇಲ್ಲಿ ಪೂರ್ತಿ ಕೆಳಗಡೆ ನಿಮ್ಮ ಪ್ರಿಂಟ್ ಇರುತ್ತೆ ನೋಡಿ ಸ್ನೇಹಿತರೆ, ಅಡ್ಮಿಟ್ ಕಾರ್ಡ್ ಪ್ರಿಂಟು.
ಈ ರೀತಿಯಾಗಿ ನಿಮ್ಮ ಡಿಸ್ಟಿಕ್ಕು ಎಲ್ಲ ಮೆನ್ಷನ್ ಆಗಿರುತ್ತೆ ನೋಡಿ ಸ್ನೇಹಿತರೆ. ಇದರಲ್ಲಿ ಯಾವ ಡಿಸ್ಟಿಕ್ನಲ್ಲಿ ಬಿದ್ದಿದೆ, ನಿಮ್ಮ ಹೆಸರು, ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ಟೈಮಿಂಗ್ಸು, ಡೇಟು ಮತ್ತು ಸಂಖ್ಯೆ ಇವೆಲ್ಲ ಡೀಟೇಲ್ಸ್ ಇರುತ್ತೆ ಸ್ನೇಹಿತರೆ. ಇವೆಲ್ಲವನ್ನು ಡೀಟೇಲ್ಸ್ ನೀವು ನೋಡಿಕೊಂಡು ಇದು ಅಡ್ಮಿಟ್ ಕಾರ್ಡ್ನ ನೀವು ಒಂದು ಸಾರಿ ಈ ಪ್ರಿಂಟ್ ಆಪ್ಷನ್ ಮೇಲೆ ಪ್ರಿಂಟ್ ಅಂತ ಕ್ಲಿಕ್ ಮಾಡಿಕೊಂಡು ಇದು ಪ್ರಿಂಟ್ ಸೇವ್ ಆಗುತ್ತೆ ಸ್ನೇಹಿತರೆ. PDF ಮೂಲಕ ಸೇವ್ ಆಗುತ್ತೆ. ಆ ಪ್ರಿಂಟ್ನ ನೀವು PDF ಜೆರಾಕ್ಸ್ ಅಂಗಡಿಗೆ ಹೋಗಿ ಒಂದು ಪ್ರಿಂಟ್ ತೆಗೆದುಕೊಂಡು ನೀವು ಎಕ್ಸಾಮ್ಗೆ ಹೋಗಿ ಬರೀಬೋದು ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಶೋ ಆಗ್ತಾಯಿದೆ, ನೋಡಬಹುದು ನೀವು. ಇಲ್ಲಿ ಲೆಟರ್ ಅಂತ ಇರುತ್ತಲ್ಲ, ಇದರ ಲೆಟರನ್ನು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಲೆಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು A4ನ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ನೋಡಿ A4ನ ಸೆಲೆಕ್ಟ್ ಮಾಡಿಕೊಳ್ಳಿ. A4ನ ಸೆಲೆಕ್ಟ್ ಮಾಡಿಕೊಂಡು ಇದು PDF ಆಪ್ಷನ್ ಇದೆಯಲ್ಲ, PDF ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. PDF ಮೇಲೆ ಕ್ಲಿಕ್ ಮಾಡಿಕೊಂಡು ಇದಕ್ಕೆ ಒಂದು ಯಾವುದಾದ್ರೂ ಒಂದು ಹೆಸರು ಕೊಡಿ ಸ್ನೇಹಿತರೆ. ನಾನು ಗ್ರೂಪ್ B ಫಸ್ಟ್ 1 ಅಂತ ಕೊಡ್ತಾಯಿದ್ದೀನಿ ನೋಡಿ, ಫಸ್ಟ್ ಅಂತ ಕೊಡ್ತಾಯಿದ್ದೀನಿ. ಕೊಟ್ಟು ಸೇವ್ ಮಾಡಿಕೊಳ್ಳಿ. ಸೇವ್ ಮಾಡಿಕೊಂಡು ಇವಾಗ ನೀವು ಸೇವ್ ಆಗಿರುತ್ತೆ ಸ್ನೇಹಿತರೆ. ತುಂಬ ಈಜಿ ಇದೆ. ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲಪ್ಪ ಅಂದರೆ ಕಮೆಂಟ್ ಮಾಡಿ, ನಾವು ನಿಮಗೆ ಉತ್ತರಿಸ್ತೀವಿ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಶುಭವಾಗಲಿ.